ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಂಡಿಯಾದಲ್ಲೇ ಇರೋ ಒಂದು ಮಿನಿ ಫಾರೆನ್ ಟೂರ್ ಮಾಡಿಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಫಾರೆನ್ ಅಂದ ತಕ್ಷಣ ಲಕ್ಷ ಖರ್ಚಾಗುತ್ತೆ ಅಂತ ಅಂದ್ಕೋಬೇಡಿ, ಯೋಚನೆ ಬೇಡ. ಏಕೆಂದರೆ ಇದು ಟ್ರಿಪ್ ತುಂಬ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಫ್ರೆಂಡ್ಸ್. ಹೌದು, ನನ್ನ ಕಂಪ್ಲೀಟ್ ಟ್ರಿಪ್ 3 ಜನರದ್ದು ಸೇರಿ ಫ್ರೆಂಡ್ಸ್ 12,000-13,000 ಒಳಗಡೆ ಮುಗೀತು. ಹಬ್ಬ, ನನಗಂತೂ ಸಖತ್ ಖುಷಿ ಆಗ್ತಾಯಿದೆ ಹೇಳೋದಕ್ಕೆ ನಿಮಗೆ. ಅಷ್ಟು ಕಡಿಮೆ ಬಜೆಟ್ನಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಕೊಂಬಂದ್ವಿ. ನಿಜವಾಗ್ಲೂ ಸೂಪರ್ ಎಕ್ಸ್ಪೀರಿಯನ್ಸ್ ಇತ್ತು. ಈ ಟ್ರಿಪ್ ಶುರು ಆಗ್ತಿರೋದು ನಮ್ಮ ಬೆಂಗಳೂರಿಂದ. ಒಂದು ಟ್ರೈನ್ನಲ್ಲಿ ಪುದುಚೇರಿ ಹೊರಟಿದ್ದೀವಿ. ಜರ್ನಿ ಇಟ್ ಸೆಲ್ಫ್ ಇಸ್ ಸಖತ್ ಫನ್ನಾಗಿತ್ತು ಫ್ರೆಂಡ್ಸ್. ವಿಂಡೋ ಸೈಡ್ ವ್ಯೂಸು, ಆಮೇಲೆ ಮಧ್ಯ ಸಿಗೋ ಫುಡ್ಡು, ಆ ಟ್ರೈನ್ ವೈಬ್ಸು ಲಿಟ್ರಲಿ ಸಕ್ಕತ್ತಾಗಿತ್ತು. ಇಲ್ಲಿ ನೋಡ್ತಿರ್ಬೇಕು, ಇದು ಟ್ರೈನ್ ಫುಲ್ಲು ಯಶವಂತಪುರದಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ಫುಲ್ ಖಾಲಿ ಇತ್ತು. ಯಾಕೆಂದರೆ ಲಾಸ್ಟು ವೀಕ್ ಲಾಂಗ್ ವಿಂಗೆಟ್ ಇರೋದ್ರಿಂದ ಎಲ್ಲ ಜನ ಹೋಗಿ ಬಂದಿದ್ರು ಅನಿಸುತ್ತೆ. ನಾವು ಅದಕ್ಕೆ ಆವಾಗ ಪ್ಲ್ಯಾನ್ ಮಾಡಲಿಲ್ಲ. ಸಖತ್ ಸ್ಮಾರ್ಟಾಗಿ ನೆಕ್ಸ್ಟ್ ವೀಕೆಂಡ್ ಹೋಗೋಣ ಅಂದ್ಕೊಂಡು ಇಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಅದು ನಮ್ಮದು ಜರ್ನಿ ಬಂದು ಪುದುಚೇರಿ. ಸೂಪರಾಗಿತ್ತು ಫುಲ್ಲು. ಆಮೇಲೆ ನಾವೆಲ್ಲ ಮನೆಯಿಂದ ತೊಗೊಂಡೋಗಿದ್ವಿ. ಬಿಕಾಸ್ 7 ಗಂಟೆಗೆ ನಾವು ಮನೆ ಬಿಟ್ಟಿದ್ವಿ. ನಮಗೆ 8:45 ಟ್ರೈನ್ ಇತ್ತು. ಇಲ್ಲಿ ನೋಡಿ, ಎಲ್ಲ ಮನೆಯಿಂದ ತೊಗೊಂಬಂದು ಆ ಟ್ರೈನಲ್ಲಿ ಊಟ ಮಾಡೋದೇ ಒಂದು ಖುಷಿ ನಮಗೆ. ಸಕ್ಕತ್ತಾಗಿರುತ್ತೆ ಆ ಟ್ರೈನ್ ಎಕ್ಸ್ಪೀರಿಯೆನ್ಸು. ಅಲ್ಲೇ ಎಲ್ಲ ಊಟ ಮಾಡಿ ಆಮೇಲೆ ಮುಂದೆ ಹೊರಡ್ತು ನಮ್ಮದು ಜರ್ನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಫ್ರೆಂಡ್ಸ್, ಈ ಹೋಲ್ ಟ್ರಿಪ್ ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ, ಆಮೇಲೆ ಬೋರ್ ಹೊಡಿಯೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಈ ಟ್ರಿಪ್ನ 2 ಅಥವಾ 3 ಪಾರ್ಟ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ರತಿ ಪಾರ್ಟಲ್ಲೂ ಒಂದೊಂದು ನ್ಯೂ ಎಕ್ಸ್ಪೀರಿಯನ್ಸ್, ಒಂದು ನ್ಯೂ ಪ್ಲೇಸ್, ನ್ಯೂ ಫುಡ್, ನ್ಯೂ ವೈಬ್ಸ್ ಇರುತ್ತೆ. ಹಾಗಾಗಿ ತಪ್ಪದೆ ವಿಡಿಯೋನ ಮಿಸ್ ಮಾಡ್ದೇ ನೋಡಿ. ಯಾಕಂದರೆ ಮುಂದೆ ಇನ್ನೂ ಸೂಪರ್ ಬ್ಯೂಟಿಫುಲ್ ಪ್ಲೇಸಸ್ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ಬಜೆಟ್ ಫ್ರೆಂಡ್ಲಿ ಮಿನಿ ಫಾರಿನ್ ಟ್ರಿಪ್ಗೆ ಹೋಗೋಣ ಅಂತ. ಎಸ್, ರೆಡಿ, ಲೆಟ್ ಅಸ್ ಸ್ಟಾರ್ಟ್. ಮಸ್ತಾಗಿತ್ತು ನೋಡಿ. ವೆದರ್ ನೋಡಿ, ಸಿಕ್ಕಾಪಟ್ಟೆ ಕ್ಲೌಡಿ ಇತ್ತು. ನಮಗೆ ಶಾಕು, ಬಿಸಿಲು ಅಂದ್ಕೊಂಡಿದ್ವಿ, ನೋಡಿದರೆ ಸಿಕ್ಕಾಪಟ್ಟೆ ಕ್ಲೌಡಿ. ಓ ಮೈ ಗಾಡ್, ಇಲ್ಲಿ ನೋಡಿ ಏನು ಚೆನ್ನಾಗಿದೆ, ಬ್ಯೂಟಿಫುಲ್ ವೆದರ್. ಸರಿ, ಇನ್ನೇನು ಪಾಂಡಿಚೇರಿ ರೀಚ್ ಆದ್ವಿ ನಾವು. ಪಾಂಡಿಚೇರಿ ರೀಚ್ ಆಗೋದಕ್ಕೆ ಅಲ್ಲಿ ಜಿಟಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿತ್ತು. ನಾವು ಅಂದ್ಕೊಂಡ್ವಿ ನೋಡಿ, ನಮ್ಮದೇ ಒಂದು ಪ್ಲ್ಯಾನ್ ಇತ್ತು, ದೇವ್ರದೇ ಒಂದು ಪ್ಲ್ಯಾನ್ ಇದೆ ಅಂದ್ಕೊಂಡು ಖುಷಿಯಾಗ್ಬಿಡ್ತು ನನಗಂತೂ. ಅಲ್ಲಿ ವೆದರ್ ನೋಡ್ಬಿಟ್ಟು ವಾವ್, ಈ ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಅದು ಬೇಸಿಗೆ ಕಾಲದಲ್ಲಿ ಮಳೆ ಬರ್ತಾಯಿದೆ ಅಂದರೆ ಸೂಪರ್ ಅನ್ನಿಸ್ತು ನಮಗೆ. ಬೆಳಿಗ್ಗೆ 7:15 ರೀಚ್ ಆಗಿಬಿಟ್ವಿ ನಾವು ಪಾಂಡಿಚೇರಿ. ಅಲ್ಲಿಂದ ಸ್ಟೇಷನಿಂದ ಹೊರಗೆ ಬಂದ ತಕ್ಷಣ ಆ ವ್ಯೂ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಳೆ ಸ್ಟಾರ್ಟ್ ಆಗಿತ್ತು, ಜಟಿ ಮಳೆ. ಆಮೇಲೆ ಆ ಬ್ಯೂಟಿಫುಲ್ ಆಗಿರೋ ಸೀನರಿ, ಗ್ರೀನ್ರಿ, ಆ ಹೂಗಳು, ಆ ಫ್ರೆಶ್ ಏರು, ಮಸ್ತಾಗಿತ್ತು ವೆದರ್ ಮಾತ್ರ. ಹಾಗೆ ಸೂರಜ್ ಇಲ್ಲ ಎನ್ಕ್ವೈರಿ ಮಾಡ್ತಿದ್ದ, ಎಲ್ಲಿ ಹೋಗಬೇಕು, ಎಲ್ಲಿ ಏನೋ ಬೈಕ್ ಹೈಯರ್ ಮಾಡಬೇಕು ಅಂತೆಲ್ಲ. ಆಮೇಲೆ ಇಲ್ಲಿ ಒಂದು ಜಿಂಜರ್ ಟೀ ಕುಡಿದ್ವಿ ಫ್ರೆಂಡ್ಸ್. ಇದು ಸ್ಟೇಷನಿಂದ ಇಮ್ಮಿಡಿಯೇಟ್ ಹೊರಗೆ ಬಂದ ತಕ್ಷಣವೇ ಇದೆ ನಿಮಗೆ. ಫುಲ್ ಫ್ರೆಶ್. ನೀವು ಕುಡಿದ್ರೆ ಇಲ್ಲಿ ಇದೇ ಹೋಟೆಲಲ್ಲೇ ಕುಡಿಬೇಕು. ಸಖತ್ ಮಾಡ್ತಾರೆ ಜಿಂಜರ್ ಟೀ. ಅದು ಒಂದು ಫ್ರೆಶ್ನೆಸ್ಸೇ ಬೇರೆ ಅದು. ಹಾಗೇನೋ ಅಲ್ಲಿ ಜನರಿಗೆ ವಿಚಾರಿಸಿದ್ವಿ, ಹೇಗೆ ನಮ್ಮ ರೂಮ್ ಹತ್ರ ಹೇಗೆ ಹೋಗೋದು ಏನು ಎತ್ತ ಅಂತ. ಅಲ್ಲಿ ಆ್ಯಕ್ಚುಲಿ ನಮ್ಮ ರೂಮ್ ಇರೋದು ಫ್ರೆಂಚ್ ಕಾಲನಿಯಲ್ಲಿನೇ. ಸೊ ಅವಾಗ ಗೊತ್ತಾಯಿತು ನಮಗೆ. ಇದು ನೋಡಿ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಒಂದು ಹೋಟೆಲ್ ಇದು. ಬಟ್ ಏನು ಬ್ಯೂಟಿಫುಲ್ಲಾಗಿ ಕಲರಿಂಗ್ ಮಾಡಿದ್ದಾರೆ. ಎಲ್ಲ ವೈಬ್ರೆಂಟ್ಸ್ ಕಲರ್ಸ್ ಇರುತ್ತೆ. ಸುಮಾರು ಫ್ರೆಂಚ್ ಕಾಲನಿಯಲ್ಲೆಲ್ಲ ವೈಬ್ರೆಂಟ್ ಕಲರ್. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಚ್ ಕಾಲನಿ ಅಂದರೆ ಇದೆ ಅಂತ. ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಿ, ಏನು ಸಖತ್ತಾಗಿದೆ. ಇದು ಆ್ಯಕ್ಚುಲಿ ಒಂದು ರೆಸ್ಟೋರೆಂಟ್, ಅಂದರೆ ರೂಮ್ಸು ಎಲ್ಲನೂ ಇಲ್ಲಿ ಅವೈಲೇಬಿಲಿಟಿ ಇದೆ ಅಂತ.
ಇಲ್ಲಿ ಬೇರೆ ಊರಿಂದ ಬಂದಿರೋರೆಲ್ಲರೂ ಇಲ್ಲಿ ಬಂದಿರೋರು ಟೂ ವೀಲರ್ ಹೈಯರ್ ಮಾಡ್ಕೊಂಡೇ ಅಲ್ಲಿ ಲೋಕಲ್ಲೆಲ್ಲ ಓಡಾಡ್ತಾರೆ. ಸೊ ಟೂ ವೀಲರು ಏನು ತುಂಬ ಜಾಸ್ತಿ ಇರೋದಿಲ್ಲ, ಏನು ಅರೌಂಡ್ 400-450 ಇರುತ್ತೆ. ಸೊ ಬೆಳಗ್ಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಟೂ ವೀಲರ್ ಹೈಯರ್ ಮಾಡ್ಕೊಂಡು ಇಡೀ ದಿವಸ ಸುತ್ಕೊಂಡು ಬರ್ತಾರೆ. ಬಟ್ ಫ್ಯೂಯಲ್ ಎಲ್ಲ ನಮ್ಮದೇ ಖರ್ಚಿರುತ್ತೆ, ಅವ್ರು ಮರಿ ರೆಂಟಿಗೆ ಮಾತ್ರ ಕೊಡ್ತಾರೆ.